ನೀವು ಬೇರೆ ಯಾರನ್ನಾದ್ರೂ ಲೈನ್ ಹೊಡಿತಿದ್ದೀರಾ ಆ ಥರ ಎಲ್ಲ ಅನುಮಾನ ಬಂದಿಲ್ಲ ಯಾವತ್ತು. ಬಟ್ ನೀವು ನನ್ನನ್ನು ಚೆನ್ನಾಗಿ ನೋಡ್ಕೋತೀರಾ ಇಲ್ವಾ, ಅಥವಾ ನೀವು ನನ್ನನ್ನು ಅರ್ಥ ಮಾಡ್ಕೋತೀರಾ ಇಲ್ವಾ, ನೀವು ಕೋಪ ಬಿಡ್ತೀರಾ ಇಲ್ವಾ, ಇಂಥ ವಿಷಯಗಳ ಬಗ್ಗೆ ಖಂಡಿತವಾಗ್ಲೂ ಅನುಮಾನ ಬಂದಿದೆ. ಯಾಕಂದ್ರೆ ನೀವು ಪ್ರತಿ ಸತಿ ನಿನ್ಮೇಲೆ ಅಳಿಸಲ್ಲ ಅಂತೀರಾ, ಅದಾದ್ಮೇಲೆ ನೆಕ್ಸ್ಟ್ ಮೊಮೆಂಟೇ ಅಳಿಸ್ಬಿಟ್ಟಿರ್ತೀರಾ, ಅವಾಗೆಲ್ಲ ಅನುಮಾನ ಬರೋದು ಸಹಜ. ನೀನು ಈ ಟ್ಯಾಪ್ ಅಲ್ಲಿ ನೀರ್ ಬಿಟ್ಟಂಗ್ ಕಣ್ಣಲ್ಲಿ ನೀರ್ ಬಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ, ಆನ್ಸರ್ ತಗೊಳ್ಳಿ ಅಷ್ಟೇ. ಅಲ್ಲ ರಾಜಾರಾಮ್, ಅಷ್ಟೊಂದು ಏನ್ ಸಿಟ್ಟು ಲೈಫಲ್ಲಿ? ಬೇರೆಯವ್ರಿಗೆ ಬೇಜಾರಾಗತ್ತೆ ಅಂದ್ರೆ ಯಾಕೆ ಮಾಡ್ಕೋಬೇಕು ನಾವು ಆ ಸಿಟ್ಟನ್ನ? ನಿಜ ಮೇಡಮ್. ಕೋಪ ಬರುತ್ತಪ್ಪ, ಏನ್ ಮಾಡ್ತೀರಾ? ಹಿಂಗ್ ಹೋಗಿ ಮೇಡಮ್, ಹಿಂಗ್ ಬಂದು ಮೇಡಮ್, ಹಿಂಗ್ ತಪ್ಕೊಂಡು ಮೇಡಮ್, ಹಿಂಗ್ ಮುತ್ಕೊಟ್ಬಿಡ್ತೀನಿ. ಡನ್. ನೋ ಮೋರ್ ಕೋಪ. ನೀವು ಕೋಪ ಮಾಡ್ಕೊಂಡ್ರೆ ಅವಳು ಕಣ್ಣೀರು ಹಾಕೋದು, ಅವಳಿಗೆ ಈ ಯೋಚನೆಗಳು ಬರೋದು. ನೀವು ಕೋಪನೇ ಮಾಡ್ಕೊಂಡಿದ್ರೆ ಅವ್ರು ಕಣ್ಣೀರೇ ಹಾಕಲ್ಲ. ಕಣ್ಣೀರೇ ಹಾಕದೇ ಇದ್ದಾಗ ಇದು ಯಾವ ಯೋಚನೆನೂ ಬರಲ್ಲ. ಸತ್ಯ ಮೇಡಮ್. ಸಾಲ್ವ್ಡ್. ಎಸ್ ಮೇಡಮ್. ಡನ್. ಓಕೆ ರಾಜಾರಾಮ್ ಅವರೇ, ಈಗ ನಿಮ್ಮ ಸರದಿ. ಓಕೆ ಗೀತಾ ಅವರೇ ಹೇಳಿ ಇವಾಗ ಮತ್ತೆ. ನಾನು ಪ್ರತಿ ವಾರ ನಮ್ಮ ಮನೆಗೆ ಹೋಗ್ತಾ ಇರ್ತೀನಿ, ತುಂಬಾ ಅಟ್ಯಾಚ್ಡ್ ಆಗಿದ್ದೀನಿ. ಒಂದೊಂದ್ಸತಿ ಬೇಜಾರಾದಾಗ ನಿಮ್ಮ ಹತ್ರ ಬಂದ್ಬಿಟ್ಟು ಮನೇಲಿ ಈ ತರ ಆಯ್ತು, ನನಗ್ ಬೇಜಾರಾಯ್ತು ಅಂತ ನಿಮ್ಮ ಹತ್ರ ಬೇಜಾರ್ ಮಾಡ್ಕೋತೀನಿ. ಅವಾಗ ನಿಮ್ಗೆ ನಾನೇನೋ ನಿಮ್ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ ಅನ್ನೋ ತರ ಇರುತ್ತೆ. ಸೊ ಫಸ್ಟ್ ಕಂಪ್ಲೇಂಟ್ ಅಂತಾನೆ ಅನ್ಸತ್ತೆ, ಒಂದ್ 5 ನಿಮಿಷ ಆದ್ಮೇಲೆ ಅರ್ಥ ಆಗತ್ತೆ ನಿನ್ ಮನ್ಸು ಏನ್ ಕೇಳ್ತಾರತ್ತೆ ಅನ್ನೋದು ಅರ್ಥ ಆಗತ್ತೆ. ಇನ್ಮೇಲೆ ಅದನ್ನ ಪ್ಲೀಸ್ ಸರಿ ಮಾಡ್ಕೋತೀರಾ? ಏನಕ್ಕೆ ಅಂತಂದ್ರೆ ನಾನು ಏನಾದ್ರೂ ಹೇಳ್ಕೊತಿದ್ದೀನಿ ಅಂದ್ರೆ ನನ್ನ ಮನ್ಸಿನ ಭಾವನೆ ನಿಮ್ ಜೊತೆ ಶೇರ್ ಮಾಡ್ಕೋತಿರ್ತೀನಿ ಅಷ್ಟೇ, ಕಂಪ್ಲೇಂಟ್ ಹೇಳ್ತಿರಲ್ಲ. ಅದ್ ನನ್ನ ಉದ್ದೇಶ ಅಲ್ಲ, ನಿಮ್ಮ ಹತ್ರ ಮಾತ್ರ ಶೇರ್ ಮಾಡ್ಕೊಳಕ್ ಆಗೋದು. ಸೊ ಅದೇ ಆ 10 ನಿಮಿಷ ಆದ್ಮೇಲೆ ಸರಿ ಹೋಗುತ್ತೆ, ಆವಾಗ ಅರ್ಥ ಮಾಡ್ಕೋತೀವಿ. ಓಕೆ, ಈ ಟ್ರೂತ್ ಆರ್ ಡೇರ್ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ನೋಡೋಣ. ಮಾಳ್ವಿಕಾ ಮ್ಯಾಮ್. ನನಗೆ ಈ ಟ್ರೂತ್ ಆರ್ ಡೇರ್ ಇವತ್ತು ಇವರಿಬ್ಬರಿಗೂ ಬೇಕಿತ್ತು ಅಂತ ಅನ್ನಿಸ್ತು. ಕೆಲವು ಅನ್ರಿಸಾಲ್ವ್ಡ್ ಸಮಸ್ಯೆಗಳು ಅವ್ರಿಗೆ ಗೊತ್ತಿಲ್ಲದೆ ರಿಸಾಲ್ವ್ ಆಗೋಯ್ತು ತಲೆ ಒಳಗಡೆ. ಜಗಳ ಆಡದೇ ಇರಕ್ಕಾಗಲ್ಲ, ಮನಸ್ತಾಪ ಬರದೇ ಇರಲ್ಲ, ಭಿನ್ನಾಭಿಪ್ರಾಯ ಬರದೇ ಇರಲ್ಲ. ಆದ್ರೆ ಒಬ್ರು ವಿಡ್ರಾ ಮಾಡ್ಬಿಡ್ಬೇಕು. ಅದು ಒಂದೊಂದ್ಸತಿ ಒಬ್ಬೊಬ್ರು ಆಗ್ಬೋದು. ಯಾರಾದ್ರೂ ಒಬ್ರು ವಿಡ್ರಾ ಮಾಡ್ಬಿಟ್ರೆ ಅವಾಗ ಅದು ಮುಂದುವರಿಯಲ್ಲ. ಮುಂದುವರಿಯದೇ ಇದ್ದಾಗ ಯಾವುದಕ್ಕೂ ಲೈಫ್ ಇರಲ್ಲ, ಜಗಳಕ್ಕೆ ಮುನಿಸಿಗೆ ಲೈಫ್ ಇರಲ್ಲ. ನಾವು ರೂಢಿಸ್ಕೊಳ್ಳೋದ್ರಲ್ಲಿದೆ ಇಲ್ಲ. ದೇರ್ ಇಸ್ ನಥಿಂಗ್ ದಟ್ ವಿ ಕೆನ್ ನಾಟ್ ಕರೆಕ್ಟ್ ಆರ್ ಗಿವ್ ಅಪ್ ಅಂತ ನನಗೆ ಅನ್ಸುತ್ತೆ. ನಥಿಂಗ್ ಇಸ್ ಇಂಪಾಸಿಬಲ್. ಎಲ್ಲವನ್ನೂ ನಾವು ಸಾಧ್ಯ ಪಡಿಸ್ಕೋಬೇಕು, ಬದುಕಲ್ಲಿ ನಾವು ಪಳಕೋಬೇಕು. ಕೆಲವುದನ್ನ ಬಿಡೋಕೆ, ಕೆಲವುದನ್ನ ಹಿಡ್ಕೊಳ್ಳೋಕೆ. ಯಾಕೆ ಅಂದ್ರೆ ಅಲ್ಟಿಮೇಟ್ಲಿ ಈ ಸಂಬಂಧ, ಈ ಪ್ರೀತಿಗೋಸ್ಕರ ತಾನೇ ಎಲ್ಲ. ಸೊ ಹಾಗಾಗಿ ಇದನ್ನ ನಾವು ರಾಜಿ ಅಂತ ಅನ್ಕೊಳ್ದೆ ಒಬ್ರಿಗೊಬ್ರು ಬಿಟ್ಕೊಡೋದು, ಅದ್ರಲ್ಲೊಂದು ಸುಖ ಇದೆ ಅಂತ ಅನ್ಕೊಂಡ್ರೆ ಅದು ಬಹಳ ಸುಲಭವಾಗಿ ಆಗುತ್ತೆ. ಹಾಗಾಗಿ ಅದನ್ನ ನಿಯಂತ್ರಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಭಗವಂತ ಆ ಬುದ್ಧಿ ನಮಗೆ ಕೊಟ್ಟಿದ್ದಾನೆ ಅಲ್ವಾ. ಖುಷಿ ಆಯ್ತು ನೀವಿಬ್ರು ಇವತ್ತು ಸ್ಪೋರ್ಟಿವ್ ಆಗಿ ಆಟ ಆಡಿದ ಖುಷಿ ಆಯ್ತು. ಸ್ಪೋರ್ಟಿವ್ ಆಗೇ ಲೈಫ್ ಅನ್ನು ತಗೊಳ್ಳೋಣ ನಾವು. ಯು ಆರ್ ಬೋತ್ ವಂಡರ್ಫುಲ್ ಪೀಪಲ್ ಅಂಡ್ ಯು ಡಿಸರ್ವ್ ಈಚ್ ಅದರ್. ಥ್ಯಾಂಕ್ ಯು. ಸೊ ಹೋಲ್ಡ್ ಆನ್ ಟು ಈಚ್ ಅದರ್. ಥ್ಯಾಂಕ್ ಯು ಮ್ಯಾಮ್. ಡೆಫಿನೆಟ್ಲಿ ನಿಜಕ್ಕೂ ತುಂಬಾ ಪ್ರಬುದ್ಧವಾಗಿ ಅದ್ಭುತವಾಗಿ ಮಾತಾಡಿದ್ರಿ ಮೇಡಮ್. ಪ್ರೇಮಿಗಳು ಇಬ್ರು ಒಬ್ರಿಗೊಬ್ಬರಿಗೆ ಬಲವಾಗಿರ್ಬೇಕಂತೆ, ಬಲವಂತವಾಗಿರಬಾರದಂತೆ. ಎಷ್ಟು ಸತ್ಯ ಅಲ್ವಾ? ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ, ಗೀತಾ ಅವರೇ ಮತ್ತೆ ರಾಜಾರಾಮ್ ಅವರೇ, ಇದೆಲ್ಲ ಒಂದು ಪ್ರೀತಿಯ ಆಮಗಳು. ಪ್ರೀತಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲೇ ಅನುಮಾನ ಇರುತ್ತೆ, ಅವಮಾನ ಇರುತ್ತೆ, ಸಿಟ್ಟು ಇರುತ್ತೆ, ಸೆಡವು ಇರುತ್ತೆ, ಎಲ್ಲಾನು ಇರುತ್ತೆ. ಇದು ಬರೀ ಅದಕ್ಕೆ ಮಾತ್ರ ಸೀಮಿತ, ಇದು ಬರೀ ಅಷ್ಟೇ ಅಂತ ಅನ್ಕೊಂಡ್ಬಿಟ್ರೆ ನಾವು ದಡ್ರಾಗ ಹೋಗ್ತೀವಿ. ಹೌದಲ್ವಾ? ಅವ್ನು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋತಾನೆ ಅಂದ್ರೆ, ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೆ ನಿಮ್ಮ ಮೇಲೆ ಕೋಪ ಮಾಡ್ಕೋತಾನ್ರಿ ಅವನು. ಅವಳು ಯಾಕೆ ಪದೇ ಪದೇ ಕಣ್ಣೀರ್ ಹಾಕ್ತಾಳೆ ಅಂದ್ರೆ, ಆ ಕಣ್ಣೀರಿಗೆ ನೀವು ಬೆಲೆ ಕೊಡ್ತೀರಾ, ಅದಕ್ಕೆ ಉತ್ತರ ಕೊಡ್ತೀರಾ ಅಂತಾನೆ ಅವಳು ಕಣ್ಣೀರ್ ಹಾಕ್ತಾಳೆ. ಅವಳು ಬೇರೆ ಯಾರ ಮುಂದೆ ಕಣ್ಣೀರ್ ಹಾಕೋದಕ್ಕೆ ಸಾಧ್ಯ? ನಾ ರೋಡಲ್ಲಿ ನಿಂತ್ಕೊಂಡು ನಿಮ್ಮ ಮುಂದೆನೇ ಕಣ್ಣೀರ್ ಹಾಕೋದಕ್ಕೆ ಸಾಧ್ಯ? ಅವ್ರ ಅಪ್ಪ ಅಮ್ಮನ ಮುಂದೆನೂ ಕಣ್ಣೀರ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಒನ್ ಅಂಡ್ ಓನ್ಲಿ ಗಂಡ ಅಂದ್ರೆ ಆ ನಂಬಿಕೆ, ಆ ಶಕ್ತಿ. ನಿಮ್ಮ ಮುಂದೆ ಮಾತ್ರ ಕಣ್ಣೀರ್ ಹಾಕೋದಕ್ಕೆ ಸಾಧ್ಯ. ನೀವು ಅಷ್ಟೇ, ನೀವು ಹೋಟ್ಲ ಮೇಲೆ ಬರೋ ಕಸ್ಟಮರ್ ಮೇಲೆ ಕೋಪ ಮಾಡ್ಕೊಳಕ್ಕಾಗತ್ತಾ? ನೀವು ಸುಮ್ನೆ ಹೆಂಡತಿ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತೀರಾ ಅಂದ್ರೆ, ನಿಮ್ಗೆ ಅವಳ ಮೇಲೆ ಪ್ರೀತಿ. ಯುದ್ಧದಲ್ಲಿ ಯಾವಾಗ್ಲೂ ಗೆಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಂತೆ, ಆದ್ರೆ ಸಂಸಾರದಲ್ಲಿ ಯಾವತ್ತೂ ಸೋಲೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಂತೆ. ಸಂಸಾರದಲ್ಲಿ ಯಾವಳು ಪ್ರತಿನಿತ್ಯ ಸೋಲ್ತಾರೆ ಅವರೇ ಗೆಲ್ಲೋದು.